ರೆಸ್ಪಾನ್ಸ್ ಸ್ವಲ್ಪ ಚೆನ್ನಾಗಿ ಬರ್ತಾ ಇರೋದ್ರಿಂದ ಇಲ್ಲ ಡಿಸ್ಟ್ರಿಬ್ಯೂಷನ್ ಪಾಯಿಂಟ್ ಆಫ್ ವ್ಯೂನು ನಮಗೆ ಆ್ಯಕ್ಚುಲಿ ನಮ್ದು ಹಿಂದಿ ರೈಟ್ಸ್ ಆಲ್ರೆಡಿ ಸೇಲ್ ಆಗೋಗಿದೆ ಸರ್. ಈಗ ನಾವು ಗಾರ್ಗಾ ಅಂತ ನಾವು ಏನು ನೋಡ್ತಾ ಇದ್ದೀವಿ, ಜಿ ಅವ್ರು ಆಲ್ರೆಡಿ ಪರ್ಚೇಸ್ ಮಾಡಿದ್ದಾರೆ. ಸೊ ಮಾರ್ಕೆಟ್ ಇದೆ, ವಿ ಕ್ಯಾನ್ ಡೂ ಸಮಥಿಂಗ್. ಓಕೆ, ಇದಾಗುತ್ತೆ. ಕಂಟೆಂಟ್ ನಾನು ಇಲ್ಲಿವರೆಗೂ ಏನೂ ಆಚೆ ಬಿಟ್ಟಿಲ್ಲ. ಕಂಟೆಂಟ್ ತೋರಿಸ್ಕೊಂಡೆ ಆಚೆ ಬರೋಣ ಅನ್ನೋ ಪ್ರೆಸ್ ಮೀಟ್ ಇದು ಫಸ್ಟ್ ಸ್ಟಾರ್ಟ್ ಮಾಡ್ತಾರೆ. ವೆರಿ ಸೂನ್ ವಿ ಆರ್ ಕಮಿಂಗ್ 1 or 2 months. ಈಗ ನಾವು ಸರ್ ಜೊತೆ ಮಾತಾಡಿಕೊಂಡು ಡೇಟ್ ಈಗ ಬೇಗನೆ ಅನೌನ್ಸ್ ಮಾಡ್ತೀವಿ. ವೆರಿ ಸೂನ್ ವಿಲ್ ಕಮ್ ಔಟ್. ಇದ್ರ ಮೇಲೆ ನಾವು ಸ್ಟಾರ್ಟ್ ಮಾಡಿರೋದು ಸರ್. ಸರ್ ಗಾರ್ಗಾ ಇಟ್ಸ್ ಅ ಪ್ಲೇಸ್ ನೇಮ್, ಒಂದು ಊರ ಹೆಸರು, ಇಟ್ಸ್ ಅ ಫಿಕ್ಷನಲ್ ನೇಮ್. ಈಗ ನಮ್ಮದು ಕತೆ ಒಂದು ಊರಲ್ಲಿ ನಡೆಯೋದು. ಈಗ ಕ್ರೈಮ್, ಈಗ ನೋಡ್ಬೇಕಾದ್ರೆ ಕ್ರೈಮ್ ಥ್ರಿಲ್ಲರ, ಹಾರರ್ ಜಾನರ ಅಂತ ಅನ್ಸ್ಬೋದು. ಆ್ಯಕ್ಚುಲಿ ಇಟ್ಸ್ ಅನ್ ಅಡ್ವೆಂಚರ್ಸ್ ಡ್ರಾಮಾ. ಒಂದು ಅಡ್ವೆಂಚರ್ ಮೇಲೆ, ಒಂದು ಸಸ್ಪೆನ್ಸ್ ಮೇಲೆ, ಅದು ನೀವು ಕ್ರೈಮ್ ಥರಾರು ನೋಡ್ಬೋದು, ಹಾರರ್ ಥರಾರು ನೋಡ್ಬೋದು. ಕ್ಲೈಮ್ಯಾಕ್ಸ್ ವಿಲ್ ಆನ್ಸರ್ ಯು ವಾಟ್ ಇಸ್ ದ ಜಾನರ್. ಹಾಂ ಸರ್, ಲ್ಯಾಂಡ್ ಆಫ್ ಶ್ಯಾಡೋ, ನಾವು ಶ್ಯಾಡೋ ಯಾವ ಥರನೂ ಆಗ್ಬೋದು. ಇಟ್ ಕ್ಯಾನ್ ಬಿ ಅ ನೆಗೆಟಿವ್ ಶ್ಯಾಡೋ, ಇಟ್ ಕ್ಯಾನ್ ಬಿ ಅ ಪಾಸಿಟಿವ್ ಶ್ಯಾಡೋ. ಸಮ್ಟೈಮ್ಸ್ ನಮ್ಮ ಶ್ಯಾಡೋನು ನಾವು ಎದುರ್ಕೊಂಡ್ಬಿಡ್ತೀವಿ. ಸೊ ದ ಲ್ಯಾಂಡ್ ಆಫ್ ಶ್ಯಾಡೋಸ್. ಸೊ ಆ ಲ್ಯಾಂಡಲ್ಲಿ ಯಾವ ಥರ ನೆರಳುಗಳು, ಇಟ್ ಮೇ ಬಿ ಡಾರ್ಕ್, ಇಟ್ ಮೇ ಬಿ ಗುಡ್, ಗೊತ್ತಿಲ್ಲ. ಅದು ಸಿನಿಮಾ ನೋಡಿದಾಗ ನಮ್ಗೆ ಇನ್ನೂ ನೀಟಾಗಿ ಕ್ಲಾರಿಟಿ ಸಿಗುತ್ತೆ ಸರ್. ಸಿನಿಮಾನಕ್ಕಿಂತ ಸರ್ ಈಗ ಫ್ಯೂಚರ್ ಡೇಸಲ್ಲಿ ಇವತ್ತು ಹೆಂಗೆ ನಾನು ಒಂದೊಂದು ಕಂಟೆಂಟ್ ಬಿಟ್ಟೆ, ನಾನು ಏನೂ ಔಸ್ ಇಟ್ಕೊಳ್ಳಲ್ಲ ಸರ್ ಈ ಸಿನಿಮಾಲಿ. ಬಿಫೋರ್ ರಿಲೀಸ್ ನಾನು ಎಲ್ಲನೂ ನಿಮ್ಮ ಮುಂದೆ ಇಡ್ತೀನಿ, ಪ್ರತಿಯೊಂದು ಕಂಟೆಂಟ್, ಪ್ರತಿಯೊಂದು ಇದು. ದೆನ್ ಯು ವಿಲ್ ನೋ ವೆದರ್ ಟು ವಾಚ್ ದ ಫಿಲಮ್ ಆರ್ ನಾಟ್. ಈಗ ರಿಲೀಸ್ ಆದಮೇಲೆ ಅಯ್ಯೋ ನಾನು ಸಿನಿಮಾಗೆ ಬಂದಿಲ್ಲ ಯಾಕೆ ನೋಡ್ತಾರೆ ಸರ್? ಕಂಟೆಂಟ್ ಫಸ್ಟ್ ಮಾತಾಡಬೇಕು. ಆ ಕಂಟೆಂಟ್ ಮಾತಾಡೋಕ್ಕೆ ನಾನು ಬರೀ ಒಂದು ಟ್ರೈಲರ್ ಅಥವಾ ಒಂದು ಗ್ಲಿಮ್ಸಸ್ ಸಾಕಾಗಲ್ಲ. ಯಾಕಂದರೆ ಈಗ ನಾನು ಒಬ್ಬ ಆಡಿಯನಾಗಿ ನೋಡ್ತೀನಿ. ಈಗ ಡಿಜಿಟಲ್ ಮಾರ್ಕೆಟ್ ಡೈಲಿ ಸ್ಕ್ರಾಲ್ ಮಾಡಿದ್ರೆ ಸರ್ 5 ಸಿನಿಮಾ 6 ಸಿನಿಮಾ ಬರುತ್ತೆ. ಈಗ ನಾನೊಬ್ಬ ಆಡಿಯನಾಗಿ, ಒಬ್ಬ ಫಿಲಮ್ ಮೇಕರ್ ಆಗಿ ಎಷ್ಟು ಸಿನಿಮಾ ನಾನು ನೋಡ್ತಾ ಇದ್ದೀನಿ. ಈಗ ನಾವೆಲ್ಲ ಇಷ್ಟು ಜನ ಇದ್ದೀವಿ, ನಾವು ಎಷ್ಟು ಸಿನಿಮಾ ನಾವು ನೋಡ್ತಾ ಇದ್ದೀವಿ? ನಾವು ನೋಡ್ತಾ ಇಲ್ಲ ಸರ್. ಎಲ್ಲೋ ಒಂದು ಸಿನಿಮಾ ಸೌಂಡ್ ಆಗ್ತದೆ, ಚೆನ್ನಾಗಿ ಹೋಗ್ತದೆ ಅಂತ ಮೌತ್ ಟಾಕ್ ಬರುತ್ತೆ, ನಾವು ಹೋಗ್ತೀವಿ ಸರ್. ಇಲ್ಲ ನಾವು ಹೋಗಲ್ಲ ಸರ್. ಹೌದಾ, ಚೆನ್ನಾಗಿ ಬಿಟ್ಬಿಡ್ತೀವಿ. ಹಿಂಗಿರ್ಬೇಕಾದ್ರೆ ಸೊ ವಿ ಡಿಸೈಡೆಡ್ ಕಂಟೆಂಟ್ನ ಆಚೆಗೆ ಬಿಟ್ಬಿಡೋಣ. ಏನೇನಿದೆ ಎಲ್ಲ ತೋರಿಸ್ತೀನಿ ಸರ್. ಸಿನಿಮಾಲಿ ಬಂದು ನಿಮ್ಗೆ ಏನು ಸಿಗುತ್ತೆ ಅನ್ನೋದು ಸಿನಿಮಾಲೇ ತೋರಿಸುತ್ತೆ. ಈ ಪಾಯಿಂಟ್ ಆಫ್ ವ್ಯೂ ಈಗ ಸ್ಟಾರ್ಟ್ ಸರ್. ಯಾಕಂದರೆ ಏನಾದ್ರು ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು. ವಿ ಆರ್ ಸ್ಟಾರ್ಟಿಂಗ್ ಫ್ರಮ್ ಟುಡೇ, ವಿಲ್ ಸಿ ಲೈಕ್ ಹೆಂಗೆ ಹೋಗುತ್ತೆ ಸರ್. 3 ಸಾಂಗ್ ಇದೆ. ಒಂದು ಶಿವನ್ ಸಾಂಗ್ ನಾವು ಸ್ಟಾರ್ಟ್ ಶೂಟ್ ಹೋಗಿಂತ ಮುಂಚೆನೇ ಶಿವನ್ ಈ ಸಾಂಗ್ ಇದೆ, ನಾವು ಶೂಟಿಂಗ್ ಸ್ಟಾರ್ಟ್ ಮಾಡಿದ್ದು. ಆ ಶಿವನ್ ಸಾಂಗ್ ಶೂಟ್ ಮಾಡಿ ನಾವು ಇಮಿಡಿಯೇಟ್ ಲಾಂಚ್ ಮಾಡ್ತೀವಿ ಅದನ್ನು. ಅದು ಟೈಟಲ್ ಲಾಂಚ್ ಕಮ್ ಶಿವನ್ ಲಾಂಚ್ 2020 ಅಶೋಕ ಹೋಟ್ಲಲ್ಲಿ ಮಾಡಿದ್ವಿ ನಾವು. ಸೊ ಅದು ಗುರು ಸರ್ ಮಾಡ್ತಾರೆ ಕಂಪ್ಲೀಟ್ ಆಗಿ ಕಂಪೋಸಿಷನು. ಅದಾದಮೇಲೆ ಈಗ ಲವ್ ಸಾಂಗ್ ನೀವೇನು ನೋಡ್ರಿ, ಇದು ಕಂಪ್ಲೀಟ್ RP ಪಟ್ನಾಯಕ್ ಸರ್ ಮಾಡಿರೋದು ಮೆಲೋಡಿ. ಇದು ಇನ್ನೂ ಒಂದು ಸಾಂಗ್ ಇದೆ, ಐ ಥಿಂಕ್ ಜಾನ್ವರಿ, ಆ್ಯಂಡ್ ಅದು ರಿವೀಲ್ ಮಾಡ್ತೀವಿ ಸರ್. ನೀವು ಅದಾದಮೇಲೆ ಇನ್ನೊಂದು VT ಪ್ಲೇ ಮಾಡಿಸ್ತೆ ನೀವು. ಅಲ್ಲಿ ಕಂಪ್ಲೀಟ್ಲಿ ಡಾರ್ಕ್ ಶೇಡ್ ಇದೆ. ಈ ಸಾಂಗ್ ಮಾತ್ರ ನಿಮಗೆ ಗ್ಲಾಮರಸ್ ಆಗಿ ಕಾಣಿಸಿದ್ದು. ಬಟ್ ನಾನು ಯಾವಾಗ ಕ್ಯಾರೆಕ್ಟರ್ಸ್ನ ತೋರಿಸ್ಕೊಂಡ್ಬಂದೆ ಅಲ್ಲಿ ನಿಮಗೆ ಯಾವುದು ಗ್ಲಾಮರಸ್ ಆಗಿ ಕಾಣಿಸಲ್ಲ ಸರ್. ಈವನ್ ದೋ ದ ಹೀರೋಯಿನ್ ಶೀ ಈಸ್ ಲುಕಿಂಗ್ ಡಾರ್ಕ್ ಅಲ್ವಾ. ಸೊ ಹಂಗಾಗಿ ಅದಕ್ಕೆ ನಾನು ಆ ಕ್ಯಾಸ್ಟಿಂಗ್ ವೀಡಿಯೋನ ಪ್ಲೇ ಮಾಡಿಸಿದ್ದು. ಇಟ್ಸ್ ನಾಟ್ ಅ ಗ್ಲಾಮರಸ್ ಆರ್ ಅ ಲವ್ ಸ್ಟೋರಿ, ಇಟ್ಸ್ ಅ ಅಡ್ವೆಂಚರಸ್ ಡ್ರಾಮಾ. ಆ ಅಡ್ವೆಂಚರಸ್ ಡ್ರಾಮಾದಲ್ಲಿ ಒಂದು ಫಿಕ್ಷನಲ್ ಕತೆ ನಾವೆಲ್ಲರೂ ಮಾಡ್ಕೊಂಡಿರ್ತೀವಿ. ಒಂದು ಆಡಿಯನ್ಸ್ಗೆ ನಾವು ಏನು ಹೇಳಬೇಕು, ಏನು ಮಾಡಬೇಕು, ಇದ್ರ ಮೇಲೆ ಮಾಡ್ಕೊಂಡ್ಬಂದಿದ್ದೀವಿ ಸರ್. ಸರ್ ಅಡ್ವೆಂಚರ್ ಅಂದಾಗ ನಿಧಿ ಅಂತಾನೆ ಬರಲ್ಲ ಸರ್. ಈಗ ಅಡ್ವೆಂಚರ್ ಅಂದಾಗ ಏನಾಗುತ್ತೆ, ಒಂದು ಜಾಗಕ್ಕೆ ಇರ್ಬೋದು. ಈಗ KGF ನಾವು ನೋಡ್ಬೋದು, ಅದೊಂದು ಸ್ಥಳಕ್ಕೆ ಇದು ಮಾಡ್ತಾರೆ, ಅದು ನಿಧಿ ಅಂತ ನಾವು ಹೇಳಕ್ ಬರಲ್ಲ. ಕಾಂತಾರ ನೋಡಿದಾಗ ಆ ಪ್ಲೇಸ್ನ ಉಳಿಸ್ಕೊಳಕ್ ಮಾಡ್ತಾರೆ. ಅಗೇನ್ ಇಟ್ಸ್ ಅನ್ ಅಡ್ವೆಂಚರ್ಸ್ ಡ್ರಾಮಾ. ಅದ್ರಲ್ಲಿ ನಮ್ಮದೊಂದು ಡಿವೋಷನಲ್ ಕಂಟೆಂಟ್ನ ಒಂದು ಎಂಪವರ್ಡ್ ಆಗಿದೆ. ಸೊ